ಯಾರು ಅಂತ. ಹಿಂದೆ ಹಿಂದೆ ಯಾರದು? ಹಿಂದೆ ನನ್ನ ಹಿಂದೆ ಯಾರು ಇಲ್ಲ. ಅಲ್ಲ, ನೀನು ನೋಡ್ಬೇಕ. ನನ್ನ ಹಿಂದೆ ಯಾರು ಇಲ್ಲ. ಈ ಜನ ಯಾರು ಅಂತ. ಈಗ ನೀವು ನಿನ್ನೊಟ್ಟಿಗೆ ಬಂದವರಲ್ಲ. ಅಲ್ಲ, ಬಿಡುವುದೇ ಇಲ್ಲ ಅಂತ ಆದ್ರೆ ನನ್ನ ಹಿಂದೆ ಇದ್ದದ್ದು ಯಾರು ಗೊತ್ತಾ? ಯಾರು? ಸಾಕ್ಷಾತ್ ಪರಶಿವೆ ಗೌರಿ. ಅವಳನ್ನು ವರರೂಪವಾಗಿ ಪಡೆದು ಏನು ನಿಮ್ಗೆ ಹೊಟ್ಟೆಗಿಚ್ಚು? ನಿನಗೆ ನನ್ನನ್ನು ನೋಡಿದ್ರೆ ನನಗೆ ಹೋದಲ್ಲೆಲ್ಲ ಸಿಗುತ್ತದೆ. ಅಷ್ಟು ಸಾಲದು ಎಂಬ ಹಾಗೆ ದೇವರೇ ತನ್ನ ಅರ್ಧ ಶರೀರವನ್ನೇ ತೆಗೆದುಕೊಡ್ತಾನೆ. ಯಾರು? ನನಗೆ ಜೀವಿತಾವಧಿ ಒಂದು ಸಿಗುವುದಿಲ್ಲ ಅಂತಲ್ಲ ನಿಮ್ಗೆ ತೊಂದರೆ. ಇದು ಯಾರು? ಸಾಕ್ಷಾತ್ ಪರಶಿವೆ ಗೌರಿ. ಕೆಲವೊಂದು ಊರಲ್ಲಿ ಕೆಲವೊಂದು ರೋಗ ಉಂಟು. ತೋರಿಸಿದ್ದೆ ಅದು ಕೈಲಾಸದಲ್ಲಿತ್ತು. ನಾನು ನಿಮಗೆ ಕೆಲವೊಂದು ಹೇಳುವುದಿಲ್ಲ ಅಂತ ಹೇಳಿದ್ನ. ಈಗ ನೀವು ಆವೇಶಕ್ಕೊಳಗಾದದ್ದನ್ನು ನೋಡಿ ಅದನ್ನೇ ಮುಟ್ಟಿಸಿದೆ ನಿಮಗೆ. ಚಂದ್ರಹಾಸ ಇದಲ್ವಾ? ಹೌದೌದು. ಅಂದು ಹರನ ಕೈಯಲ್ಲಿ ಇವತ್ತು ರಾವಣನ ಸೊಂಟದಲ್ಲಿ. ಹಾಗೆ ಹಾಗೆ ನಾನು ಹೇಳೋದಾದ್ರೆ ನಿನಗೆ ಅಣ್ಣ ಕುಬೇರ ಅಲ್ವಾ? ಹೌದೌದು. ಆದ್ರೆ ಇವತ್ತು ಕುಬೇರ್ನಿಗೆ ಅಣ್ಣ ನೀನು ಆಗಿದ್ದಿ. ಆಗಬೇಕು ಅಂತಲೇ ಹೊರಟದ್ದು. ಗಣಪತಿ ಜ್ಯೇಷ್ಠ ರಾವಣ. ಹೌದೌದು. ಅವನು ಜ್ಯೇಷ್ಠ ಗಣಪತಿ ಆಗಿದ್ದ. ಈಗ ಗಣಪತಿ ಜ್ಯೇಷ್ಠ ರಾವಣ ಅಲ್ವಾ? ಅಲ್ಲ, ಸಂಪಾದನೆ ಎಲ್ಲ ಒಳ್ಳೆಯದು. ಮುಟ್ಟಿದಾಗ ವಾಸಿ ಆಯ್ತು. ಸ್ವಲ್ಪ ಹೊತ್ತಿಗೆ ಹೆಚ್ಚಾಯ್ತಲ್ಲ. ಅಲ್ಲ, ನೀನು ತಪ್ಪು ತಿಳಿಬೇಡ, ನಾನು ಈಗ ನಗಾಡ್ತೇನೆ ಅಂತ. ಇದಕ್ಕೆ ಈ ನಗೆಗೆ ಅದು ಹೇಳಿದ್ದಾರೆ ಗದಗದ ನಗೆ. ಈಗ ನೀವಿಷ್ಟು ಹೇಳುವಾಗ ನನಗೆ ಓದಿದ್ದೆಲ್ಲ ನೆನಪಾಯ್ತು. ಈ ಕಡೆಯ ತಲೆಯಲ್ಲಿದ್ದದೆಲ್ಲ ನೆನಪಾಯ್ತು. ಹೌದಾ? ಒಂದು ಸಾಹಿತ್ಯ ಶಾಸ್ತ್ರ. ಸಹಿತಸ್ಯ ಭಾವ, ಹೊಂದಿಕೊಳ್ಳುವಂತಹ ಭಾವವುಳ್ಳದನ್ನು ವಿಸ್ತಾರವಾಗಿಸುವುದು, ಅದು ಸಾಹಿತ್ಯ. ಅದರಲ್ಲಿ ಸೌಹಿತ್ಯ ಇರಬೇಕು. ಹೌದು. ಹಿತ ತಪ್ಪಿತು ಅಂತಾದ್ರೆ ಅದು ಸಾಹಿತ್ಯ ಆಗುವುದಿಲ್ಲ. ಸೌಹಿತ್ಯ ಭೂಯಿಷ್ಠವಾದಂತಹ ಸಾಹಿತ್ಯ ಆಗ್ಬೇಕು. ಅದು ಅರ್ಥ ಮಾಡಿಕೊಳ್ಳುವವರಿಗೆ ಮಾತ್ರ ಅರ್ಥ ಆಗುತ್ತದೆ. ಸ್ಮಿತ, ಹಸಿತ, ಮಂದಸ್ಮಿತ, ವಿಹಸಿತ, ಅತಿಹಸಿತ, ಅಪಹಸಿತ, ಅತಿಹಸಿತ, ಇದೆಲ್ಲ ಹಸದ ಭಾವ, ಹಾಸ್ಯದ ಭಾವ. ಸ್ಮಿತ ಅಂತ ಹೇಳಿದ್ರೆ ಮುಗುಳು ನಗುವುದು. ನೋಡವನನ್ನು ಬಿಟ್ಟಿದ್ದೇನೆ, ಅವನ ಮೇಲೆ ನನಗೆ ಪೂರ್ಣ ಭರವಸೆ ಉಂಟು, ಅವನು ಮಾತಾಡ್ತಾನೆ ಆದ್ರೂ ಬೇರೆಯವರಿಗೆ ಕೇಳದೆ ಹಾಗೆ, ತೊಂದರೆ ಆಗದ ಹಾಗೆ ಮಾತಾಡ್ತಾನೆ, ಇಷ್ಟು ಭರವಸೆ ಇರುವಾಗ ಒಂದು ಮುಗುಳು ನಗು, ಅದು ಸ್ಮಿತ. ಮತ್ತೆ ಹಲ್ಲು ಕಾಣುವ ಹಾಗೆ ನಕ್ಕರೆ, ಕಿರಿದಾಗಿ ಹಲ್ಲು ಕಾಣುವ ಹಾಗೆ, ಅದು ಹಸಿತ. ಮತ್ತೆ ನೀವೀಗೆಲ್ಲ ಮಾಡಿದ್ರಲ್ಲ, ಅತಿ ಹಸಿತ, ಅದು ಅಟ್ಟಹಾಸ. ನಾನು ನಿಂದು ಸ್ವಲ್ಪ ಬಳುವಳಿ ತಗೊಂಡ ಅಟ್ಟಹಾಸ. ರಾವಣನಲ್ಲಿ ಇರುವ ಅಟ್ಟಹಾಸ ನಾರದರಿಗೆ ಬಂತಲ್ಲ, ಯಾಕೆ ಕೇಳು? ನೀವು ಯಾರಿಗಾದ್ರೂ ಹರಕೆ ಹೊತ್ತಿದ್ರು ಹಾಗೆ ಏನಂತ? ಎಲ್ಲಾದ್ರೂ ಅವಕಾಶ ಸಿಕ್ಕಿದಾಗ ಒಮ್ಮೆ ರಾವಣನ ಪಾತ್ರ ಮಾಡ್ತೇನೆ ಅಂತ. ನನಗೆ ರಾವಣನ ಪಾತ್ರ ಬೇಡಪ್ಪ, ನನಗೆ ಇದ್ದಂತೆ ಸುಧಾರಿಸ್ಕೊಳ್ಳೋದಕ್ಕೆ ಸಾಕಾಗಿದೆ. ಈಶ್ವರ ಆಗ್ಬೋದಾ? ಈಶ್ವರ ಅಲ್ಲ, ಇದು ಯಾವ್ದಾಗ್ಬೋದು ಅಂತಲ್ಲ, ಇದ್ಯಾರು? ಸಾಕ್ಷಾತ್ ಪರಶಿವೆ ಅಂತ. ನಿನ್ನ ಲಂಕೆಯಲ್ಲಿರುವ ಸಾಮಾನ್ಯ ರಾಕ್ಷಸರಂತ ಮಾಡಿದ್ಯಾ? ಏನು? ನನಗೆ ಮೋಸ ಮಾಡಬೇಡ ನೀನು, ಗೊತ್ತಾಯ್ತಾ? ಕರಿಗೋರ ರೂಪ ಬೇಡ ಬೇಡ, ಮುದುಕಿ ಹೊಟ್ಟೆ ಕಿಚ್ಚಿರ್ಬೇಕು, ಇಷ್ಟು ಹೆಚ್ಚಿರಬಾರ್ದು. ಯಾಕೆ? ರಾವಣನಿಗೆ ಸಿಟ್ಟು ಬಂದ್ರೆ ರಾವಣ ಏನು ಮಾಡ್ತಾನೆ ಅಂತ ರಾವಣನಿಗೆ ಗೊತ್ತಾಗುವುದಿಲ್ಲ. ಬೇಡ,
ಮಾಡುವುದು ಬೇಡ, ಹ, ನಿನ್ಗೆ ಸಿಟ್ಟು ಬರುವುದು ಬೇಡ. ಹ, ನಾನಿನ್ನು ಎಗಡುವುದಿಲ್ಲ, ಹ. ನಾನು ಎಗಡುವುದಿಲ್ಲ. ನೀನು ಕರ್ಕೊಂಡು ಹೋಗು ನೀನು ಲಂಕೆ. ಇಲ್ಲಿ ಬನ್ನಿ. ನಾ ಸಂಪಾದಿಸಿದೆ ಎನ್ನುವ ದಿವ್ಯ ವಸ್ತುವನ್ನು ನೋಡಿ ನೀವು ಅಪಹಸಿತ ವಿಹಸಿತಗಳನ್ನು ಪ್ರದರ್ಶನ ಮಾಡ್ತೀರಿ ಅಂತ ಆದ್ರೆ ನನಗೊಂದು ಮಾತು ಇದೆ. ಈಕೆಯನ್ನು ನೀ ಕೊಂಡೊಯ್ಯಬಹುದು, ಯಾವ ಸ್ಥಾನವನ್ನು ಸೇರಬೇಕು ಆ ಗಮ್ಯವನ್ನು ಲಂಕೆಯನ್ನು ತಲುಪುವವರೆಗೆ ತಿರುಗಿ ನೋಡಬಾರದು. ನೀನು ಅದಕ್ಕೆ ಹಿಂದೆ ನೋಡುವುದಿಲ್ಲ ಅಂತ ಹೇಳಿದ್ದ. ನಾನೇನ್ ಎಣಿಸಿದೆ, ನಿಮ್ಮೂರಿಂದಲೇ ಕರ್ಕೊಂಡು ಬಂದ ಯಾವುದೋ ಕುರೂಪಿ ಹಿಂತಿರುಗಿ ನೋಡಿದ್ರೆ ನಿನ್ಗೆ ಹೆದರಿಕೆ ಆಗ್ತದೆ ಅಂತ ನೀನು ನೋಡುವುದಿಲ್ಲ. ನನಗೆ ಇದು ಗೊತ್ತಿಲ್ಲ. ಎಂತ ಮಾತಾಡ್ತೀನಿ, ಜೀವಮಾನದಲ್ಲಿ ನಾ ಹೆದರಿಕುಂಟ. ಇಲ್ಲ ಇಲ್ಲ, ನನ್ಗೆ ಗೊತ್ತಾಯ್ತು. ಏನು ಪರಮೇಶ್ವರ ಯಾಕಾಗ ಹೇಳಿದ? ಇದು ನೀನು ಲಂಕೆವರೆಗೆ ಹಿಂದೆ ನೋಡದೆ ಇದ್ರೆ, ಲಂಕೆಗೆ ಹೋದ ನಂತರ ಹಿಂತಿರುಗಿ ನೋಡಿದ್ರೆ ನೀನು ತಕೊಂಡು ಬಂದದ್ದು ಯಾವುದು ಅಂತ ನಿನ್ಗೆ ಲಂಕೆಯಲ್ಲಿ ಗೊತ್ತಾಗೋದಿಲ್ಲ. ಈಗ ನನ್ನ ದೇವರ ಮೇಲೆ ಅಪವಾದ ಹೊರಿಸ್ತಾ ಇದ್ದೀನಿ. ಹಾಗೆ ಈಶ್ವರ ದೇವರು ಕೊಟ್ಟದ್ದು ಯಾವುದು? ಯಾವುದೋ ಒಂದು ನೀನಪ್ಪ ಅಂತ ಯಾವ್ದನ್ನು ಕಾರಣ ಆಗ್ತದೆ. ಅವಾಗ ಈಶ್ವರ ದೇವರ ಬುದ್ಧಿವಂತಿಗೆ ನಾನು ಹೇಳೋದು ಅದಕ್ಕೆ ನೋಡ್ಬೇಡ ಅಂತ ಹೇಳಿದ್ದು. ಇಲ್ಲ ನೀವು ಹೇಳಿದ್ದು ಸತ್ಯ ತಾನೆ? ಮಹಾಲಕ್ಷ್ಮಿ ಮಹಾಸರಸ್ವತಿ ಕಣ್ಣು ಕೆಂಪಾಗುತ್ತಾ ಇದೆ, ಕಣ್ಣು ಕೆಂಪೇರ್ತಾ ಇದೆ. ನೀನ್ ಕೆಂಪು ಮಾಡಬೇಡ, ಹುಬ್ಬು ಮೇಲೇರ್ತಾ ಇದೆ. ಹೌದಾ? ನಾರದರೆ ಸುಳ್ಳು ಹೇಳಿದ್ರೆ ತಂದ ರೂಪದಲ್ಲಿ ವಿಕಾರ ಇದ್ದದ್ದು ಸುಳ್ಳಾದರೆ ನನ್ನ ಜೀವಮಾನ ಎಲ್ಲ ಲಂಕೆಯಲ್ಲೇ ಕಳೆಯುವಾಗಲಿ. ಹೌದಾ? ನರಕ ಬೇಡ ನನ್ನ. ಹೌದಾ? ತಿರುಗಿ ನೋಡ್ತೇನೆ, ನೋಡ್ತೇನೆ. ಸ್ವಾಮಿ, ಹಾಗಾದ್ರೆ ಅಲ್ಲ, ಜೀವಮಾನದಲ್ಲಿ ಭವಿತವ್ಯದಲ್ಲಿ ಪ್ರಾಯ ನಾ ಇಷ್ಟು ಹೆದರಿದ್ದಿಲ್ಲ, ಮುಂದೆ ಹೆದರುವುದೂ ಇಲ್ಲ. ದೇವರು ಕೊಟ್ಟಿದ್ರಲ್ಲೂ ಹೀಗಾಗ್ತದ? ಯಾರನ್ನು ನಂಬುವ ಕಾಲ ಅಲ್ಲ ರಾವಣ. ಹೌದು. ಹೌದಾ? ಅದೋಗ್ಲಿ, ನೀನು ನಾನು ಬರುವಾಗ ಏನೋ ಹೇಳಿದೆಯಲ್ಲ, ಒಂದು ಚಂದ್ರಾಸ ಖಡ್ಗ, ಮತ್ತೆಂತದ್ದು ಆಯುಷ್ಯ, ಈಗ ಅದೆಲ್ಲ ಮತ್ತೇನಂದೆ ನೀನು? ಅದೆಲ್ಲ ಬೇಡ, ನನಗೆ ಭ್ರಾಂತಿ ಉಂಟಾಗ್ತಾ ಇದೆ. ಹೌದಾ? ಶಿವನು ಹೀಗೆಲ್ಲ ಕೊಡ್ತಾನೆ ಅಂತ ಆದ್ರೆ ನಾ ತಂದಿದ್ದನ್ನು ಎಲ್ಲಿ ನೆಲೆಗೊಳಿಸಬೇಕು ಅಲ್ಲಿ ನೆಲೆಗೊಳಿಸಬೇಕು. ಹೌದು. ಹಾಗಾಗಿ ನಿಮ್ಮ ಜೊತೆ ಹೆಚ್ಚು ಮಾತಿಲ್ಲ, ಬರ್ತೇನೆ. ಅಲ್ಲ, ನನ್ಗೆ ಅದು ಒಂದಿನ ನೀನು ಹೇಳಲಿಲ್ಲ ಅಂದ್ರೆ ಈಗ ಗದಗದ ನಗಾಡ್ತಾ ಇದ್ನ. ಈಗ ನಾನು ಬಹಳ ದೂರಲ್ಲಿ ಅಳುವುದಕ್ಕೆ ಆರಂಭ ಆಗ್ತದೆ. ನನಗೆ ಕೆಲವು ವಿಷಯ ಎಲ್ಲ ಉಂಟು ಅಂತ ಗೊತ್ತಾದ್ಮೇಲೆ ನನಗೆ ಅದು ಗೊತ್ತಾಗಬೇಕು. ಗೊತ್ತಾಗಲಿಲ್ಲ ಅಂದ್ರೆ ಹುಚ್ಚಿಡಿದ್ರೆ ಲೋಕಕ್ಕೆ ಕಷ್ಟ ಆಗ್ತದೆ. ಈಗ ನೀನು ಚಂದ್ರಾಸ ಖಡ್ಗ, ಆಯುಷ್ಯ, ಮತ್ತೇನೋ ಕೊಟ್ಟ ಅಂದಲ್ಲ, ರಾವಣ ಎಂಬಂತಹ ಬಿರುದು. ರಾವಣ ಲೋಕ ರಾವಣ. ನಾನು ಹೇಳ್ತೇನೆ ನಿನ್ನ ಮೇಲೆ ಎಲ್ಲರಿಗೂ. ನೀವು ಅವಕಾಶ ಇದ್ದಾಗೆಲ್ಲ ಹೇಳಿ, ನಾನು ಹೇಳ್ತೇನೆ. ಸಾಧ್ಯವಾಗಿ ಬಿಡುವ ಲಂಕೆಗೆ ಬನ್ನಿ. ಆಮೇಲೆ ಏನು ಕೊಟ್ಟ? ಆಮೇಲೆ ಆಯ್ತಲ್ಲ, ತಂದದ್ದು ಒಂದು ಕಳೆದಾಯ್ತಲ್ಲ, ಅದು ಹೋಗ್ಲಿ. ಅದೀಗ ಮತ್ತೆ ಯಾವುದು ಕೊಡ್ಲಿ? ನೀನು ನನ್ನ ಕಾಲು ತೊಳೆದು ತೀರ್ಥ ಅಂತ ಕುಡಿಬೇಕು. ಅದೇನಾದ್ರೂ ಲಂಕೆಗೆ ಹೋಗಿದ್ರೆ ಅಲ್ವಾ? ಹೌದು, ಹೌದಲ್ವಾ? ಇನ್ನೊಂದು ಯಾವ್ದು? ಈಗ ನೀವು ಹೇಳುವುದು ಕೈ ತೋರಿಸಿ ಬೆರಳು ತೋರಿಸಿ ನನ್ನ ಋಣದಲ್ಲಿ ರಾವಣ ಇದ್ದಾನೆ ಅಂತ. ಹಾಗೇನಿಲ್ಲ ಅಲ್ವಾ? ಈಗ ನೀವು ಮತ್ತೆ ಹೇಳುವುದು ಏನು? ಇನ್ನೊಂದು ಏನು ಸಂಪಾದನೆ ಕೈಯಲ್ಲಿ ಕಾಣ್ತಾ ಇದೆಯಲ್ಲ, ಇದೆಂತ ಇದು? ಪರಮೇಶ್ವರನ ಆತ್ಮಲಿಂಗ. ಯಾವುದು? ಇದ ಕಾಣುವುದಿಲ್ಲ? ಇದು ಪಂಚಲಿಂಗ, ಇದು ಆತ್ಮಲಿಂಗ. ಪಂಚಭೂತಾತ್ಮಕನಾದಂತ ಸತ್ಯೋಜಾತನ ವಾಮದೇವನ ತತ್ಪುರುಷನ ಈಶಾನನು ಎಲ್ಲವನ್ನೂ ಕ್ರೋಢೀಕರಿಸಿದ ಶಿರೋಭಾಗ ಆತ್ಮಲಿಂಗ. ನೀನು ಹಿಡಿದಿದ್ದಿ, ನನಗೆ ನಮಸ್ಕಾರ ಮಾಡ್ಲಿಕ್ಕೆ ಉಪಾಯ ಇಲ್ಲ. ಇಡು, ನಾನೊಂದು 100 ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ತೇನೆ. ಯಾಕೆ ಶಿವ ಹೇಳು. ಇದು ತಕೊಂಡೋಗು, ಹಿಂದ್ ನೋಡ್ಬೇಡ. ಇದು ತಕೊಂಡೋಗು, ಕೆಳಗೆ ಇಡ್ಬೇಡ. ನೀನ್ ಜೀವಮಾನ ಹಿಡ್ಕೊಂಡೇ ಇರುವುದು.
ಒಂದು ಹೆಸರು ಬರ್ತದೆ. ಏನು? ನಾಗೇಂದ್ರ ಪಂಚಲಿಂಗಾಯ. ನೀನ್ ಹಿಡ್ಕೊಂಡೇ ಇದ್ರೆ ಆಯ್ತು, ಯಾರಾದ್ರೂ ಆರತಿ ಮಾಡ್ಬೇಕು. ಕೆಳಗೆ ಇಳಿದೇ ಇದ್ರೆ ಹೇಗಯ್ಯ? ಒಂದು ನೆನಪಿಟ್ಟುಕೊಳ್ಳಿ, ಹ. ಇವತ್ತು ಅವಕಾಶ ಉಂಟು ಅಂತ ಬಹಳ ಹೇಳಿದ್ದೀರಿ. ನೀನು ನಾಳೆ ವ್ಯತ್ಯಾಸ ಆದ್ರೆ ನಿಮ್ಗೆ ಎಲ್ಲಿ ಸಿಗ್ತೀರಿ ಅಂತ ಹುಡುಕ್ತಾರೆ. ಅದು ಹಾಗಲ್ಲ. ಏನು? ಕೆಳಗೆ ಇಡದೆ ಇದ್ರೆ ಆಗ್ತದ ಪುಣ್ಯಾತ್ಮ. ನೀನ್ ಹಿಡ್ಕೊಂಡು ಎಷ್ಟು ವರ್ಷ ಅಂತ ಈಗ ನೀವು ಮೊದಲ ಆಕ್ಷೇಪ ಮಾಡಿದಾಗ ನನ್ನ ದೇವರು ಏನೋ ತಂತ್ರ ಮಾಡಿದ ಅಂತ ನಾವು ಒಪ್ಪಿದೆ. ಹೌದು. ಇಲ್ಲಿ ಒಪ್ಪುವುದಿಲ್ಲ. ಯಾಕೆ ಗೊತ್ತಾ? ಯಾಕೆ? ಬಲವಾದಂತಹ ನಿಷ್ಠೆ ಇದೆ. ಯಾಕೆ ನಿಷ್ಠೆ ಇದೆ? ಆ ಮಾತಿನಲ್ಲಿ ನಂಬಿಕೆ ಇದೆ. ಕೆಳಗೆ ಇಡಬಾರ್ದು. ರಾವಣ ಕೆಳಗಿಡಬಾರದು. ಎಲ್ಲಿವರೆಗೆ? ನಿನ್ನ ಗಮ್ಯವನ್ನು ತಲುಪುವವರೆಗೆ ನೀ ಕೆಳಗಿಡಬಾರದು. ಹಾಗೆ ಇಲ್ಲೇ ಏನಾಗ್ತದೆ? ಹಾಗೆ ಹೇಳಿ ಸಹಾಯ ಮಾಡ. ಅಲ್ಲ ಅಂದ್ರೆ ಹಾಗಲ್ಲ ನಡಿ. ಕೆಳಗೆ ಇಡಬಾರ್ದು ಅಂದ್ರೆ ಈಗ ಗೊತ್ತಾಯ್ತು. ಏನು? ಹಾಗಾದ್ರೆ ಲಂಕೆಗೆ ಹೋಗಿ ಇಡಬೇಕು. ಪ್ರತಿಷ್ಠಾಪನಾ ಕಾರ್ಯ ಇದೆ. ಹೌದು. ಬ್ರಹ್ಮಕಲಶ ಉಂಟು. ಹೌದು ಹೌದು. ಬ್ರಹ್ಮಕಲಶ, ವಿಷ್ಣು ಕಲಶ ಎಲ್ಲ ಇದೆ. ಎಲ್ಲ ಇದೆ. ಹೌದು ಹೌದು. ಹಾಗಾದ್ರೆ ಆ ಅಲ್ಲಿ ಕಲಶಕ್ಕೆಲ್ಲ ಹೋಗಿ ನಿಮ್ಮನ್ನು ಕರೆಯುತ್ತೇನೆ.